ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕತೆ ನಿಮ್ಮ ಸಮಯದ ಜೊತೆ. ನಾನು ಪ್ರವೀಣ್ ಕುಮಾರ್. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹಿಸಿ. ಧನ್ರಾಜ್ ಬಿಟ್ಟುಕೊಟ್ಟ ಸೀಟು ವೇಸ್ಟ್, ಗೌತಮಿ ಕಟ್ಕೊಂಡ ಪಾರ್ಟ್ನರು ಬೆಸ್ಟ್. ಯುವರಾಣಿಗೆ ಸಿಗ್ಲೇ ಇಲ್ಲ ಕ್ಯಾಪ್ಟನ್ ಪಟ್ಟ, ಪಾಸಿಟಿವ್ ಮೇಡಮ್ಗೆ ಸಿಕ್ಕೇ ಬಿಡ್ತು. ಚಟಾಪಟ ಚಟಾಪಟ. ಇದು ಇವತ್ತಿನ ಬಿಗ್ ಬಾಸ್ ಹೈಲೈಟ್ಸ್. ನಾನು ಅವರಿಂದ ಕ್ಯಾಪ್ಟನ್ ಆಗ್ಬೇಕಾಗಿಲ್ಲ. ಕ್ಯಾಪ್ಟನ್ ಕ್ವೀನ್ ಸ್ವಾಭಿಮಾನದ ನಲ್ಲೆ ಸಾಕು ಸಂಯಮ ಬಲ್ಲೆ, ಹೊರಗೆ ಸಾಧನೆ ಒಳಗೆ ವೇದನೆ ಇಳಿದು ಬಾಬಾಲೆ. ಅಲ್ಲ, ಈಗ ಯಾಕೆ ಈ ಹಾಡು ಅಂತೀರಾ? ಹೇಳ್ತೀನಿ. ಬಿಗ್ ಮನೆಯಲ್ಲಿ ಸ್ವಾಭಿಮಾನದ ಯುದ್ಧವೇ ನಡೆದು ಹೋಗಿದೆ. ಸ್ವಾಭಿಮಾನದ ಪ್ರಶ್ನೆ ಬಂತಂದ್ರೆ ನಾನು ಕ್ಯಾಪ್ಟನ್ಸಿ ಓಟಕ್ಕೂ ಬ್ರೇಕ್ ಹಾಕ್ತೀನಿ ಅಂತ ಮೋಕ್ಷಿತಾ ಹೊರಗೆ ನಡೆದಿದ್ದಾರೆ. ಆದರೆ ಅವ್ರ ಜೊತೆ ಆಟ ಆಡಬೇಕಾಗಿರೋರು ಈಗ ಕ್ಯಾಪ್ಟನ್ಸಿ ಓಟದಲ್ಲಿ ಇಳಿದು ಬಿಟ್ಟಿದ್ದಾರೆ. ಮಿಸ್ಸಮ್ಮ ಕಿಸ್ಸಮ್ಮ ಯಮ್ಮ ನಿನ್ ಕಿಸ್ಸೆ ನನ್ಗೆ ಟಾನಿಕು ಕಣೆ. ಹೌದು, ಬಿಗ್ ಮನೆಯಲ್ಲಿ ಈಗ ಒಂದು ಮುತ್ತಿನ ಕತೆ ನಡೆದಿದೆ. ಇಲ್ಲಿ ಕಿಸ್ ಕೊಟ್ಟೋರು ಯಾರು, ಕಿಸ್ ತಗೊಂಡೋರು ಯಾರು, ನೀವೇ ಒಂದ್ಸತಿ ನೋಡ್ಬಿಡಿ. ಅಣ್ಣ ಇನ್ನು 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 ಏನೋ ಬೇಕಣ್ಣ. ಎಮ್ಮೋ ಎಮ್ಮೋ ಕೇಳ್ದೆ ಕೇಳ್ದೆ ಕೇಳಬಾರ್ದನ್ನೇ ನಾನ್ ಕೇಳ್ದೆ. ಏನ್ರಿ ಇದು? ರವಿಚಂದ್ರನ್ ಅವರ ಹಾಡಿನ ಲಿರಿಕ್ಸ್ನೇ ಉಲ್ಟಾ ಪಲ್ಟಾ ಮಾಡ್ತಿದ್ದೀರಾ ಅಂತ ನೀವು ಕೇಳ್ಬೋದು. ಆದರೆ ಬಿಗ್ ಮನೆಯಲ್ಲಿ ಪಾಪ ಶಿಶಿರು ಇಬ್ಬರ ಜಗಳದಲ್ಲಿ ಬಡವಾಗಿ ಹೋಗಿದ್ದಾರೆ. ಯಾಕೆ ಗೊತ್ತಾ? ನೀವೇ ನೋಡಿ. ಜ್ವಲ್ಲ ಅಂತ ಓಡಾಡ್ಕೊಂಡಿರೋದು ಹೆಣ್ಮಕ್ಳಿಂದ ಓಡಾಡ್ಕೊಂಡಿರೋದು ಅಂತ ಇವ್ರು ಅಂತ ಹೇಳಿದ್ದಾರೆ. ಸರಿನಾ? ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು, ಕೊನೆ ಹೇಗುವರಿಯಲಾರೆ. ಬಿಗ್ ಮನೆ ಗುರುವಾರದ ಎಪಿಸೋಡ್ನಲ್ಲಿ ನಾನು ಆ ಮಾತು ಹೇಳಿದ್ರೆ ನನ್ನ ನಾಲ್ಗೆ ಬಿದ್ದೋಗ್ಲಿ, ನಾನು ಸುಳ್ಳು ಹೇಳಿದ್ರೆ ಚಪ್ಪಲಿ ತಗೊಂಡು ಹೊಡೀರಿ ಬಯ್ಯ ಅಂತ ಹೇಳಿದ್ದು ಒಂದಷ್ಟು ಮಾತುಗಳು ಪದೇ ಪದೇ ಕೇಳಿಸ್ತಾನೆ ಇತ್ತು, ಇರಿಟೇಟ್ ಆಗ್ತಾ ಇತ್ತು. ಆ ಮಾತುಗಳನ್ನ ಆಡಿದ್ದಾದ್ರು ಯಾರು ಗೊತ್ತಾ? ನೀವೇ ನೋಡಿ. ತಲೆ ಕೆಡ್ಸ್ಕೊಬೇಡಿ. ನೀನ್ ನಾಕಿರೋದ್ರಲ್ಲ ನೋಡಿಸ್ಕೋತೀನಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಒಟ್ನಲ್ಲಿ ಗುರುವಾರದ ಎಪಿಸೋಡ್ನಲ್ಲಿ ಮೋಕ್ಷಿತಾಳ ಸ್ವಾಭಿಮಾನದ ಆಟಕ್ಕೆ ಎದುರಾಳಿ ತಂಡದವರಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗ್ಬಿಟ್ಟಿದೆ. ಇದನ್ನ ನೋಡಿ ಮೋಕ್ಷಿತಾ ಒಳಗೊಳಗೆ ಕುಗ್ಗಿ ಹಿಪ್ಪೆಕಾಗ್ಬಿಟ್ಟಿದ್ದಾರೆ. ಇದು ಇವತ್ತಿನ ಬಿಗ್ ಬಾಸ್ ಕತೆ ಆಗಿತ್ತು. ನೋಡ್ತಾ ಇರಿ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.